ಜನರ ಆರ್ಥಿಕ ಸ್ಥಿತಿ ಪರಿಗಣನೆ ಅಗತ್ಯ ಅನ್ನೋದನ್ನ ಹೇಳಲಾಗ್ತಾ ಇರೋದು ರಾಮಲಿಂಗಾರೆಡ್ಡಿ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಆಗಿದೆ ಅಂತ ನೋಡೋದಾದ್ರೆ, ಈ ಪಾರ್ಕಿಂಗ್ ಶುಲ್ಕ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ದಾರೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು. ಮನೆ ಮುಂದೆ ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ರೆ ಶುಲ್ಕ ವಿಧಿಸುವ ಪ್ರಸ್ತಾವಕ್ಕೆ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ರಾಮಲಿಂಗಾರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸ್ತಿರೋದು. ಅವರದೇ ಸರ್ಕಾರದ ನಿರ್ಧಾರ ಇದು. ಅವರದೇ ಸರ್ಕಾರದ ನಿರ್ಧಾರವನ್ನು ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ವಾರ್ಷಿಕ 15,000ದಿಂದ 25,000ದವರೆಗೆ ಶುಲ್ಕ ವಿಧಿಸುವ ಪ್ರಸ್ತಾವಕ್ಕೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚುತ್ತಾ ಇರುವ ಮತ್ತು ರಸ್ತೆ ಬದಿಯ ಪಾರ್ಕಿಂಗ್ನಿಂದ ಉಂಟಾಗ್ತಾ ಇರುವಂತಹ ಸಂಚಾರ ಸಮಸ್ಯೆಯನ್ನು ನಿಯಂತ್ರಿಸುವುದು ಅಗತ್ಯ. ಆದರೆ ಸಾಮಾನ್ಯ ನಾಗರಿಕರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಪರಿಗಣಿಸುವುದು ಅಗತ್ಯ ಅಂತ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಫಲ ನೀತಿಗಳಿಂದಾಗಿ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಅಡಿಗೆ, ಅನಿಲ, ಪೆಟ್ರೋಲು, ಡೀಸೆಲ್, GST, ಟೋಲ್ ಸಹಿತ ವಿವಿಧ ವೆಚ್ಚಗಳ ಹೆಚ್ಚಳದಿಂದ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಕುಟುಂಬಗಳು ಆರ್ಥಿಕ ಒತ್ತಡ ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸಿದ್ರೆ ಮತ್ತಷ್ಟು ಹೊರೆ ಆಗಬಹುದಾದ ಚಾನ್ಸಸ್ ಇದೆ ಅಂತ ಅವರು ವಿವರಿಸಿದ್ದಾರೆ. ದೊಡ್ಡ ನಿವೇಶನ ಅಥವಾ ಸ್ವಂತ ಮನೆ ಹೊಂದಿರುವ ಕೆಲವರಿಗೆ ತಮ್ಮ ವಾಹನಗಳನ್ನು ಮನೆಯ ಆವರಣದಲ್ಲೇ ನಿಲ್ಲಿಸೋಕೆ ಸಾಧ್ಯವಾಗಬಹುದು. ಬಹುತೇಕ ಮಧ್ಯಮ ವರ್ಗದ ಕುಟುಂಬಗಳು ಸೀಮಿತ ಜಾಗದ ಮನೆ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸ್ತಾ ಇದ್ದು ವಾಹನ ನಿಲ್ಲಿಸೋಕೆ ಆವರಣದ ಒಳಗೆ ಸ್ಥಳದ ಕೊರತೆ ಇರುತ್ತೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಸೊ ಹೊಸ ಕಟ್ಟಡ ನಿರ್ಮಾಣದ ನಿಯಮಗಳನ್ನು ಪಾರ್ಕಿಂಗ್ ವ್ಯವಸ್ಥೆಗೆ ಒತ್ತು ನೀಡಿರುವುದು ಸ್ವಾಗತಾರ್ಹ. ಹಳೆಯ ಕಟ್ಟಡ, ವಸತಿ ಪ್ರದೇಶಗಳಲ್ಲಿ ವಾಹನಗಳ ಸಂಖ್ಯೆಗೆ ಅನುಗುಣವಾದಂತಹ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸುವುದು ಕಷ್ಟ. ಅನೇಕ ಕುಟುಂಬಗಳು ಈಗಾಗಲೇ ಮನೆ ಸಾಲ, ವಾಹನ ಸಾಲ, ಮಕ್ಕಳ ಶಿಕ್ಷಣ, ಆರೋಗ್ಯ, ದೈನಂದಿನ ವೆಚ್ಚಗಳನ್ನು ನಿರ್ವಹಿಸೋಕೆ ಕಷ್ಟಪಡ್ತಾ ಇದೆ ಅಂತಲೂ ಕೂಡ ವಿವರಿಸಿದ್ದಾರೆ. ಬಡವರಿಗೆ ವಿನಾಯಿತಿ ನೀಡಿ ಅಂತ ಇದೇ ಸರ್ಕಾರದ ಸಚಿವರು ಹೇಳ್ತಾ ಇರೋದು. ಇದನ್ನ ಬಿಜೆಪಿ ಅವರು ಹೇಳ್ತಾ ಇದ್ರು, ಕಿತ್ತು ವಸೂಲಿ ಮಾಡ್ತಾ ಇದ್ದೀರಾ ನೀವುಗಳು ಅಂತ. ಅದು ವಿರೋಧ ಪಕ್ಷದವ್ರ ವಾದ ಅನ್ನೋ ಲೆಕ್ಕಾಚಾರ ಆಗತ್ತೆ. ಬಟ್ ಇದೇ ಪಕ್ಷದ ಸಚಿವರಾಗಿ ಬೆಂಗಳೂರಿನ ಸಿಚುವೇಶನ್ ಏನು ಅಂತ ಗೊತ್ತಿದೆ ಅವ್ರಿಗೆ. ಅವರು ಬೆಂಗಳೂರವರೇ ಆಗಿರೋದ್ರಿಂದ ಇಲ್ಲಿ ಯಾವ ಥರದ ವ್ಯವಸ್ಥೆ ಇದೆ ಅಂತ, ಹಾಗಾಗಿ ಒಂಚೂರು ರಿಯಾಯಿತಿ ಎಲ್ಲ ಮಾಡೋದು ಬೆಟರು ಅಂತ ಹೇಳಿದ್ದಾರೆ. ಸಾರ್ವಜನಿಕರ ಹಿತಾಸಕ್ತಿ ಮತ್ತು ವಾಸ್ತವ ಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಪಾರ್ಕಿಂಗ್ ಶುಲ್ಕ ವಿಧಿಸುವ ಬಗ್ಗೆ ಮರುಪರಿಶೀಲಿಸಬೇಕು. ಅಕ್ರಮ ಮತ್ತು ದೀರ್ಘಾವಧಿಯ ರಸ್ತೆಯ ಬದಿ ಪಾರ್ಕಿಂಗ್ ನಿಯಂತ್ರಿಸಬೇಕು. ಮನೆಯ ಆವರಣದಲ್ಲಿ ವಾಹನ ನಿಲ್ಲಿಸೋಕೆ ಜಾಗ ಇಲ್ಲದ ಸಾಮಾನ್ಯ ಕುಟುಂಬಗಳಿಗೆ ವಿನಾಯಿತಿ ನೀಡಬೇಕು. ಈ ಬಗ್ಗೆ ಬೆಂಗಳೂರು ನಗರದ ಶಾಸಕರೊಂದಿಗೆ, ಸಂಘ ಸಂಸ್ಥೆಗಳೊಂದಿಗೆ, ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ತೀರ್ಮಾನ ಕೈಗೊಳ್ಳಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಮನವಿಗೆ ಹೆಂಗೆ ಸ್ಪಂದಿಸ್ತಾರೆ, ಏನಾದರೂ ಚೇಂಜಸ್ ಅನ್ನು ತರ್ತಾರಾ ಅಥವಾ ತರಲ್ವಾ ಏನು ಅನ್ನೋದನ್ನ ನೋಡ್ಬೇಕಾಗತ್ತೆ.